Good morning, children. So today we are going to learn a new poem. Poem name is Kadamba Ka Ped. So what's the poem name? Kadamba Ka Ped. So poem name Kadamba Ka Ped. Previous which lesson we learned Santosh Ka Rahasya. Yes, no, that's the lesson we learned in previous class. 6th standard, no? So Santosh Ka Rahasya we learned. Today we are going to learn a new poem. The poem name is Kadamba Ka Ped. Okay. Ped means you know na. Ped means what? Tree. Ped ಅಂದ್ರೆ ಏನು? ಟ್ರೀ. ನಿಮಗೆ ಗೊತ್ತು. ಕದಂಬ ka ped ಅಂದ್ರೆ ಒಂದು ಕದಂಬನ ಒಂದು ಪೇಡಿನ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ. ಸೊ ಆ ಪೇಡ್ ಆ ಟ್ರೀಯಲ್ಲಿ ಏನಾಯ್ತು ಅಂತ ಇವತ್ತು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ. ಸೊ all of you open page number 74. Kadamba Ka Ped. ಶ್ರೀಮತಿ ಸುಭದ್ರಾ ಕುಮಾರಿ ಚೌಹಾಣ್. ಸೊ ಈ ಪೋಯಂ ಬರೆದಿರೋರು ಯಾರು ಅಂದ್ರೆ ಶ್ರೀಮತಿ ಸುಭದ್ರಾ ಕುಮಾರಿ ಚೌಹಾಣ್ ಅವರು ಈ ಪೋಯಂ ನ ಬರೆದಿದ್ದಾರೆ. आशय. सो पोयम गुरी ಏನು ಅಂದ್ರೆ प्रस्तुत कविता में बालक के प्रति माँ की ममता का सुंदर एवं सजीव चित्रण किया गया है और बच्चों के शरारती स्वभाव पर भी प्रकाश डाला गया है. सो ಈ ಪೋಯಂ ಅಲ್ಲಿ ಏನು ತೋರಿಸ್ತಾರೆ ಒಂದು ಅಂದ್ರೆ ಮಾತ ಮಮತಾ ಅಂದ್ರೆ ತಾಯಿಯ ಪ್ರೀತಿಯನ್ನ ತೋರಿಸಿದ್ದಾರೆ. ಅವರು ಕೋಪ ಮಾಡ್ಕೊಂಡು ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ತಾಯಿಯ ಪ್ರೀತಿಯನ್ನು ತೋರಿಸಿದ್ದಾರೆ. ಒಂದು ಬಾಲಕ ಅಂದ್ರೆ ಒಂದು ಹುಡುಗನ ಮೇಲೆ ಒಂದು ತಾಯಿಯ ಪ್ರೀತಿ ಹೇಗೆ ಮಮತೆ ಹೇಗಿರುತ್ತೆ ಅಂತ ಅವ್ರು ತೋರಿಸಿದ್ದಾರೆ. ಮತ್ತೆ ಸಜೀವ ಚಿತ್ರಣ ಅಂದ್ರೆ ಲೈವ್ ಆಗಿರುವಂತದ್ದು ಅಂತ ಅರ್ಥ. ಅಂದ್ರೆ ತಾಯಿ ಪ್ರೀತಿ ಯಾವುದು ಸುಳ್ಳಾಗಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರಲ್ವಾ. ಸೊ ತಾಯಿ ತನ್ನ ಮಕ್ಕಳು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ತನ್ನ ಮಕ್ಕಳ ಮೇಲೆ ಏನ್ ಮಾಡ್ತಾರೆ ಪ್ರೀತಿ ಇಟ್ಕೊಂಡಿರ್ತಾರಲ್ವಾ. ಸೊ ಪ್ರೀತಿ ತೋರಿಸ್ತಾರೆ. ಏನೇ ಕಷ್ಟ ಆಗ್ಬಾರ್ದು ಕೋಪದೆ ಬೈಬೋದು. ಆಮೇಲೆ ಅವ್ರಿಗೇನೋ ತೊಂದರೆ ಆದಾಗ ನೋವು ಪಡೋದು ದುಃಖ ಪಡೋದು ಯಾರು? ತಾಯಿ. ಸೊ ಈ ಪಾಠದಲ್ಲಿ ಒಂದು ಬಾಲಕ ಇದನ್ನ ಒಂದು ಹುಡುಗ ಇದನ್ನ ಅವ್ರ ಬಗ್ಗೆ ತಾಯಿ ತೋರಿಸುವಂತ ಪ್ರೀತಿನ ತೋರಿಸಿದ್ದಾರೆ. ಮತ್ತು ಬಚ್ಚೋಕೆ ಶರಾರತಿ ಸ್ವಭಾವ ಅಂದ್ರೆ ಮಕ್ಕಳ ಶರಾರತಿ ಮೀನ್ಸ್ ಮಕ್ಕಳು ತುಂಟಾಟ ಮಾಡ್ತಾರೆ. ಆ ತುಂಟಾಟನೆಲ್ಲ ಸಹಿಸಿಕೊಂಡು ಆ ತಾಯಿ ಹೇಗೆ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೋತಾರೆ ಅನ್ನೋದನ್ನ ಈ ಪೋಯಂ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾನು ಈ ಪೋಯಂ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಸಾರಾಂಶ ಇದೆ. ಅದು ಪೇಜ್ ನಂಬರ್ 81 ಅಲ್ಲಿದೆ. सेकंड पैराग्राफ ಅಲ್ಲಿ ನೋಡಿ. इस पूरी कविता में कल्पना की गई है कि ऐसा हो जाता तो वैसा होता. आप भी ऐसे 5 वाक्य बनाइए जिसका ऐसा ही अर्थ निकले. उदाहरण के लिए अगर मैं परिश्रम करती तो कक्षा में प्रथम आती. अनुमान तथा कल्पना. सो ಅಂದ್ರೆ ಈ ಪೋಯಂನ ಒಂದು ಸಾರಾಂಶದಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ಕವಿತಾ में बालक के प्रति माँ की ममता चित्रित है. ಅಂದ್ರೆ ಒಂದು ಹುಡುಗಿನ ಬಗ್ಗೆ ತಾಯಿಯ ಪ್ರೀತಿಯನ್ನು ತೋರಿಸಲಾಗಿದೆ ಈ ಪೋಯಂ ಅಲ್ಲಿ. अपने गौर किया होगा कि मनुष्य पशु प्राणी इन सभी जातियों में माँ अपने बच्चों का पूरा ध्यान रखती है. बड़ी मनुष्य ಜಾತಿಯಲ್ಲಿ ಅಲ್ಲ, ನಾವು ಪ್ರಾಣಿಗಳ ಜಾತಿ ನೋಡ್ಬೋದು, ಪಕ್ಷಿಗಳ ಜಾತಿಯಲ್ಲಿ ನೋಡ್ಬೋದು, ನಾವು ಯಾವ ಜಾತಿಯಲ್ಲಿ ಬೇಕಾದ್ರೂ ತಾಯಿ ಪ್ರೀತಿಯನ್ನ ನೋಡ್ಬೋದು. ಈಗ ಪಕ್ಷಿಗಳು ಅಷ್ಟೇ, ಆ ಮರಿಗಳು ಚಿಕ್ಕದಾಗಿರುತ್ತೆ. ಆ ಮರಿಗೆ ರೆಕ್ಕೆ ಬಂದು ಊಟ ತಿನ್ನೋದು ಹಾರೋದನ್ನ ಕಲಿಯೋವರೆಗೂ ಆ ತಾಯಿ ಏನಿರುತ್ತೆ ಆ ಮಗುನ ತುಂಬಾ ಜೋಪಾನ ಮಾಡುತ್ತೆ. ಯಾರು ಬಂದು ಟಚ್ ಮಾಡಿಲ್ಲ. ಇವಾಗ ಒಂದು ಗೂಡು ಕಟ್ಟಿದ್ರು ಒಂದು ಮೊಟ್ಟೆಗೆ ಅಂದ್ರೆ ಅದು ಯಾರು ಹತ್ತಿರ ಬರೋಕ್ ಬಿಡಲ್ಲ ಅಲ್ವಾ. ಕೂಕೊಳ್ತಾ ಅಂತ ಕೂಗ್ತಾ ಇರ್ತಾರೆ. ಆದ್ರೆ ಬರ್ಡ್ಸ್ ಆಗೋದು. ಎಸ್ ನೋ. ಅದೇ ತರ ನಾಯಿಗಳಿಗೆ ಪಶುಗಳಲ್ಲಿ ನಾಯಿಗಳು ಮರಿ ಹಾಕಿದ್ಮೇಲೆ ಅದು ಮರಿಗಳು ಯಾರು ಎತ್ಕೊಂಡು ಹೋಗ್ಬಿಟ್ಟಿರಂತ ಆ ನಾಯಿಗಳು ತಾಯಿ ನಾಯಿ ಏನಿರುತ್ತೆ ಯಾರ ಹತ್ರ ಬರಕ್ ಬಿಡಲ್ಲ, ಬೊಗಳ್ತಾ ಇರುತ್ತೆ, ಇಲ್ಲ ಕಚ್ಚೋ ತರ ಬಂದ್ಬಿಡುತ್ತೆ. ಸೊ ಅಂದ್ರೆ ಆ ತಾಯಿ ಪ್ರೀತಿ ತನ್ನ ಮಕ್ಕಳ ಮೇಲೆ ಅದು ತೋರಿಸ್ಕೊತಾ ಇರುತ್ತೆ. ಬರೀ ಮನುಷ್ಯ ಜಾತಿಯಲ್ಲೆಲ್ಲ, ಪ್ರಾಣಿಗಳ ಜಾತಿಯಲ್ಲಿ, ಪಕ್ಷಿಗಳ ಜಾತಿಯಲ್ಲೂ ಸಹ ಇದು ಸರ್ವೇ ಸಾಮಾನ್ಯ. ಇದನ್ನು ನಾವು ನೋಡ್ತೀವಿ. प्रकृति की इस अद्भुत देव का अवलोकन कर अपने शब्दों में लिखिए. ಸೊ ಪ್ರಕೃತಿ ನೀಡಿರುವಂತ ಒಂದು ಅದ್ಭುತ ಪ್ರೀತಿಗಳಲ್ಲಿ ಈ ತಾಯಿ ಪ್ರೀತಿ ಅನ್ನೋದು ಒಂದು ಇದನ್ನ ಈ ಪೋಯಂ ಅಲ್ಲಿ ಹೇಳಿದ್ದಾರೆ. ನೋಡಿ ನೆಕ್ಸ್ಟ್ ವಿಸ್ತಾರ ಅಂದ್ರೆ एक सुंदर
कैसे खेलते हैं. ಸೊ ಈ ಪೊಯಮ್ ಅಲ್ಲಿ ಕೊಟ್ಟಿದ್ದಾರೆ ತಾಯಿ ಮತ್ತೆ ಮಕ್ಕಳ ಕಥೆ, ಹಾಗೆ ಕೃಷ್ಣನ ತುಂಟಾಟದ ಘಟನೆಯನ್ನು ಈ ಪೊಯಮ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ತಾಯಿ ಹೇಗೆ ಸರಿದೂಗಿಸ್ಕೊಂಡು ಹೋಗ್ತಾಳೆ, ಅದನ್ನ ಹೇಗೆ ತಾಯಿ ಸಹಿಸ್ಕೊಂಡು ಹೋಗ್ತಾಳೆ ಅಂತ ಕೊಟ್ಟಿದ್ದಾರೆ. ಮತ್ತೆ ಈಗಿನ ಕಾಲದ ಮಕ್ಕಳು ನಮ್ಮ ತಾಯಿ ಜೊತೆ ಹೇಗೆ ವ್ಯವಹಾರ ಮಾಡ್ತಾರೆ, ಹೇಗೆ ತೋರಿಸ್ಕೊತಾರೆ ಅನ್ನೋದನ್ನ ಈ ಪೊಯಮ್ ಅಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈಗ ನಾನು ಪೊಯಮ್ಗೆ ಹೋಗ್ತೀನಿ. यह कदम का फर्स्ट पैराग्राफ, यह कदम का पेड़ अगर माँ होता यमुना की, मैं भी उस पर बेटा कन्हैया बनाता, बनता धीरे धीरे, ले देती यदि मुझे बांसुरी तुम 2 पैसे वाली, किसी तरह नीचे हो जाती वह कदम की डाली, तुम्हें नहीं कुछ कहता पर मैं चुपके चुपके आता, उस नीची डाली से अम्मा ऊंचे पर चढ़ जाता, वही बैठ फिर बड़े मजे से मैं बांसुरी बजाता, अम्मा अम्मा कहूँ भासी के स्वर में तुम्हें बुलाता. ಸೊ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ ಇಲ್ಲಿ ಕೃಷ್ಣನ್ ಲೀಲೆಗಳನ್ನ ತೋರಿಸ್ತಾ ಇದ್ದಾರೆ, ಮತ್ತೆ ಅವರು ಹೇಗೆ ತನ್ನ ತಾಯಿ ಜೊತೆ ಆಟ ಆಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಯಹ ಕದಂಬ ಕಾ ಪೇಡ್ ಅಗರ್ ಮಾ ಹೋತಾ ಯಮುನಾ ತೀರ, ಅಂದ್ರೆ ಈ ಯಮುನಾ ತೀರದಲ್ಲಿ ಒಂದು ಕದಂಬದ ಮರ ಇದೆ, ಕದಂಬದ ಟ್ರೀ ಇದ್ರೆ, ಬೇಬಿ ಉಸ್ ಪರ್ ಬೇಟಾ ಕನ್ನಯ್ಯ ಬಂತಾ ಧೀರೆ ಧೀರೆ, ನಾನು ಅದರಲ್ಲಿ ನಿಧಾನಕ್ಕೆ ಹತ್ಕೊಂಡು ಹೋಗಿ ಕನ್ನಯ್ಯ ಮೀನ್ಸ್ ಕೃಷ್ಣ, ನಾನು ಕೃಷ್ಣ ಆಗಿ ಅದ್ರ ಮೇಲೆ ನಿಧಾನಕ್ಕೆ ಹತ್ಕೊಂಡು ಹೋಗಿ ಕೂತ್ಕೊಳ್ತಾ ಇದ್ದೆ. ಲೇ ದೇತಿ ಯದಿ ಮುझे बांसुरी तुम 2 पैसे वाली, ನಿನ್ನ ಹತ್ರ ದುಡ್ಡಿದೆ, ನಿನ್ನ ಹತ್ರ ದುಡ್ಡಿರೋದ್ರಲ್ಲಿ ನಾನು ಬಾಂಸುರಿ ತಗೊಳ್ತಿದ್ದೆ. ಬಾಂಸುರಿ ಮೀನ್ಸ್ ಫ್ಲೂಟ್ ತಗೊಳ್ತಾ ಇದ್ದೆ, ನೀನು ದುಡ್ಡು ಕೊಡ್ತಾ ಇದ್ದೆ ನನಗೆ, ನಾನು ಆಗ ಫ್ಲೂಟ್ ತಗೋತಾ ಇದ್ದೆ, ಬಾಂಸುರಿ ತಗೋತಾ ಇದ್ದೆ. ಕಿಸಿ ತರ ನೀಚ ಹೋ ಜಾತಿ ವ ಕದಂ ಕಿ ಡಾಲಿ, ಆ ಕದಂಬ ಮರದ್ದು, ಆ ಕದಂಬ ಮರ ಇದೆ, ಅದು ಬ್ರಾಂಚ್ ಗಳಿದೆ. ಡಾಲಿ ಮೀನ್ಸ್ ಬ್ರಾಂಚ್, ಆ ಬ್ರಾಂಚ್ ಏನಾದ್ರು ತುಂಬಾ ಬಾಗಿದ್ರೆ, ನೀಚೆ ಮೀನ್ಸ್ ಕೆಳಗಡೆ ಬಾಗಿದ್ರೆ, ತುಮೇ ನಹಿ ಕುಚ್ ಕಹತಾ ಪರ್ ಮೈ ಚುಪ್ಕೆ ಆತಾ, ನಿನ್ಗೆ ಏನು ಹೇಳ್ತಾ ಇಲ್ಲ, ನಾನು ಸೈಲೆಂಟ್ ಆಗಿ ಬರ್ತಾ ಇದ್ದೆ. ಉಸ್ ನೀಚಿ ಡಾಲ್ ಸೆ ಅಮ್ಮ ಊಂಚೆ ಪರ್ ಚढ़ जाता. ಸೊ ಯಾವ ಬ್ರಾಂಚ್ ತುಂಬಾ ಕೆಳಗಡೆ ಬಾಗ್ಕೊಂಡಿದ್ಯೋ, ಆ ಬಾಗ್ಕೊಂಡಿರೋ ಬ್ರಾಂಚ್ ಗಳಿಂದ ನಾನು ಹೋಗ್ಬಿಟ್ಟು ಮರದ ಮೇಲೆ ಹೋಗಿ ಹತ್ತಿ ಕುತ್ಕೊಂಡ್ಬಿಡ್ತಾ ಇದ್ದೆ. ವಹಿ बैठ फिर बड़े मजे से मैं बांसुरी बजाता, ಅಲ್ಲಿ ನಾನು ಕುತ್ಕೊಂಡ್ಬಿಟ್ಟು ಬಡೆ ಮಜೆ ಅಂದ್ರೆ ತುಂಬಾ ಖುಷಿಯಿಂದ ನಾನು ಬಾಂಸುರಿನ ನುಡಿಸ್ತಾ ಇದ್ದೆ. ಬಾಂಸುರಿ ಫ್ಲೂಟ್ ನ ನುಡಿಸ್ತಾ ಇದ್ದೆ. ಅಮ್ಮ ಕಹು ಭಾಸಿ ಕೆ ಸ್ವರ में तुम्हें बुलाता, ಆಗ ನಾನು ಬಾಂಸುರಿನ ಹೇಗೆ ಫ್ಲೂಟ್ ಮಾಡ್ತಾರೆ, ಹೇಗೆ ಮುಟ್ತಾ ಇದ್ದೆ, ಅಮ್ಮ ಅನ್ನೋ ಸ್ವರ ಅದ್ರಲ್ಲಿ ಬರಬೇಕು, ಆ ತರ ಆ ಫ್ಲೂಟಿನ ಕರಿಬೇಕು, ಆ ತರ ನಾನು ಆ ಬಾಂಸುರಿನಲ್ಲಿ ಅಮ್ಮ ಅಂತ ಕೂಗ್ತಾ ಇದ್ದೆ. ನಾನು ಬುಲಾತ ಅಂದ್ರೆ ಕೂಗೋದನ್ನ ಕರಿತಾ ಇದ್ದೆ. ನಾನು ಆ ಫ್ಲೂಟಿನ ಸ್ವರ ಅಮ್ಮ ಅನ್ನೋ ತರ ನಾನು ಬಾರಿಸ್ಬಿಟ್ಟು ನಿನ್ನ ಕರಿತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. got it? Next page. Second paragraph. सुन मेरी बांसुरी को माँ तुम इतनी खुश हो जाती, मुझे देखने खामोश छोड़कर बाहर तक तुम आती, तुमको आता देख बांसुरी रखा में चुप हो जाता, पत्तों में छुपकर धीरे से फिर बांसुरी बजाता. सो सेकेंड पैराग्राफ ಅಲ್ಲಿ ಹೇಳ್ತಾ ಇದ್ದಾರೆ, सुन मेरी बांसुरी को अम्मा तुम इतनी खुश हो जाती, ಆಗ ನೀನು ನನ್ನ ಬಾಂಸುರಿ ಸೌಂಡ್ ಕೇಳ್ಬಿಟ್ಟು ತುಂಬಾ ಖುಷಿಯಿಂದ ನೀನೇನ್ ಮಾಡ್ತೀಯಾ, ನನ್ನ ಬಾಂಸುರಿ ಸೌಂಡ್ ಕೇಳಿ ನೀನು ತುಂಬಾ ಖುಷಿ ಆಗ್ಬಿಟ್ಟು ಮುಜೆ ದೇಖ್ನೆ ಖಾಮೋಶ್ छोड़कर बाहर तक तुम आती, ನನ್ನನ್ನು ನೋಡೋಕ್ಕೋಸ್ಕರ ಎಲ್ಲಿದ್ದೀನಿ ನಾನು ಅಂತ ನನ್ನ ನೋಡೋಕ್ಕೋಸ್ಕರ ನೀನು ನಿನ್ನ ಕೆಲಸಗಳೆಲ್ಲ ಬಿಟ್ಟು ಬಂದು ನನ್ನ ನೀನು ಹುಡುಕ್ತೀಯಾ. ತುಮಕೋ ಆತಾ ದೇಖ್ ಬಾಂಸುರಿ ರಖಾ ಮೇ ಚುಪ್ ಹೋ ಜಾತಾ, ಆಗ ನೀನು ಯಾವಾಗ ಬರ್ತೀಯಾ ಅಂತ ನಿನ್ನ ನೋಡಿದಾಗ ನಾನು ಏನ್ ಮಾಡ್ತೀನಿ, ಫ್ಲೂಟ್ ನ ನುಡಿಸೋದನ್ನ ಸ್ಟಾಪ್ ಮಾಡ್ಬಿಡ್ತೀನಿ, ನಿಲ್ಲಿಸ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ, ಫ್ಲೂಟ್ ನುಡಿಸಲ್ಲ, ನಿನ್ನ ಹುಡುಕ್ಬೇಕಾದ್ರೆ ನಾನು ಫ್ಲೂಟ್ ನ ನುಡಿಸಲ್ಲ, ನಾನು ಸೈಲೆಂಟ್ ಆಗ್ಬಿಡ್ತೀನಿ. ಆಗ पत्तों में छुपकर धीरे से फिर बांसुरी बजाता, पत्ते मीन्स ಲೀಫ್ಗಳು ಮತ್ತೆ ನಾನು ಅವಸ್ಕೊಂಡ್ಬಿಟ್ಟು ಅಲ್ಲಿಂದ ನಾನು ಬಾಂಸುರಿನ ನುಡಿಸ್ತಾ ಇರ್ತೀನಿ. ಅಂದ್ರೆ ನಿನಗೆ ಕಾಣಿಸಲ್ಲ, ನಿನ್ನ ಕಾಣಿಸಲ್ಲ ನಾನು ಬಚ್ಚಿಟ್ಕೊಂಡು ಮರದಲ್ಲಿ ಫ್ಲೂಟ್ ನ
गुस्सा होकर मुझे डांटती कहती नीचे आजा. ಸೊ ಅವಾಗ ಏನ್ ಮಾಡ್ತೀಯ, ಗುಸ್ಸಾ ಅಂದ್ರೆ ಕೋಪ ಮಾಡ್ಕೊಂಡು ನನ್ನ ಬೈತೀಯ. ಡಾಂಟ್ ಮೀನ್ಸ್ ಬೈಯೋದು. ಆಗ ನನಗೆ ಬೈತೀಯ, ಬೈದ್ಬಿಟ್ಟು ಕಹತಿ ಬೈದ್ಬಿಟ್ಟು ಹೇಳ್ತೀಯ ನೀಚೆ ಆಜಾ ಕೆಳಗಡೆ ಇಳಿದು ಬಾ ಅಂತ ನೀನು ಕರೀತೀಯ. पर जब मैं ना उतराता हंसकर कहती मुन्ना राजा. ಆದ್ರೆ ನಾನು ಯಾವಾಗ ನೀನು ಬೈದಾಗ ನಾನು ಇಳಿಯೋದಿಲ್ವಾಗ ನೀನು ನಗ್ನಗ್ತ ಹೇಳ್ತೀಯ ಮುನ್ನಾ ರಾಜ ಬಾ ಕೆಳಗಡೆ ಅಂತ ಕರೀತೀಯ. नीचे उतारो मेरे भैया तुम्हें मिठाई दूंगी. ಅಲ್ಲ ನೀಚೆ ಉತ್ತಾರ ಹೇಗಾದ್ರೂ ಮಾಡಿ ಕೆಳಗಡೆ ಬಾರೋ ಅಣ್ಣ ನಿನಗೆ ಸ್ವೀಟ್ ಗಳು ಕೊಡ್ತೀನಿ. ಮಿಠಾಯಿ ತಿಂಡಿಗಳು ಸ್ವೀಟ್ ಗಳು ಕೊಡ್ತೀನಿ, ನೀವು ಕೆಳಗಡೆ ಬಾ ಅಂತ ಕರೀತೀಯ. ನಯೇ ಕಿಲೋನೆ ಮಾಕನ್ ಮಿಸಾರಿ ದೂದ್ ಮಲಾಯಿ दूंगी. ನಯೇ ಕಿಲೋನೆ ಅಂದ್ರೆ ಟಾಯ್ಸ್ ಗಳು ಕೊಡ್ತೀನಿ, ಮತ್ತೆ ಮಾಖನ್ ಬೆಣ್ಣೆ ಕೊಡ್ತೀನಿ, ಬೆಣ್ಣೆ ತುಪ್ಪ ಕೊಡ್ತೀನಿ, ದೂದ್ ಮಲಾಯಿ ಹಾಲನ್ನ ಕೊಡ್ತೀನಿ, ನಿಮಗೆ ಕೆಳಗಡೆ ಇಳಿದು ಬಾ ಅಂತ ಕರೀತೀಯ. नेक्स्ट फोर्थ पैराग्राफ. मैं हंसकर सबसे ऊपर की टहनी पर चढ़ जाता. एक बार कहूँ पत्तों में वही चुप जाता. बहुत बुलाने पर भी मेमा जब मैं ना उतर कर आता. तब माँ का हृदय तुम्हारा बहुत विकल हो जाता. सो नेक्स्ट पैराग्राफ लेटर है. मैं हंसकर सबसे ऊपर की टहनी पर चढ़ जाता. ಸೊ ಆಗ ನೀನು ಹತ್ಕೊಡ್ತೀನಿ ನಿಂತ್ಕೊಡ್ತೀನಿ ಬಾ ಬಾ ಅಂತ ನೀನು ನಿನ್ ಮಾತೆ ಕೇಳಲ್ಲ. ಏನ್ ಮಾಡ್ತೀನಿ, ಇನ್ನು ಮೇಲೆ ಮೇಲೆ ಎಲ್ಲ ಬ್ರಾಂಚ್ ಗಳ ಮೇಲೆ ಎಲ್ಲ ಡಾಲಿಗಳ ಮೇಲೆ ಇನ್ನು ಮೇಲೆ ಮೇಲೆ ಹತ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಏಕ ಬಾರ ಕಹೋ ಅಮ್ಮ ಪತ್ತೊಮ್ಮೆ ಬಲಿ ಚುಪ್ ಜಾತ. ಸೊ ನಾನು ಮೇಲೆ ಇನ್ನು ಮೇಲೆ ಮೇಲೆ ಹತ್ಕೊಂಡು ಕುತ್ಕೊಂಡ್ಬಿಟ್ಟು ಅಲ್ಲಿ ಅಮ್ಮ ಅಮ್ಮ ಅಂತ ಕೂತ್ಬಿಟ್ಟು ಎಲೆಗಳಲ್ಲಿ ಮುಚ್ಕೊಂಡ್ಬಿಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ. बहुत बुलाने पर भी माँ जब मैं ना उतर कर आता. ನೀನು ಎಷ್ಟು ಸರಿ ಬಾ ಬಾ ಅಂತ ನನ್ನ ಕೆಳಗಡೆ ಬಾ ಅಂತ ಕರೆದ್ರು ನಾನು ಕೆಳಗಡೆ ಇಳ್ಕೊಂಡು ಬರೋದಿಲ್ಲ. तब माँ का हृदय तुम्हारा बहुत विकल हो जाता. ಆಗ ಅಮ್ಮ ನಿನ್ನ ಹೃದಯ ತುಂಬಾ ನಿನ್ನ ಹೃದಯಕ್ಕೆ ತುಂಬಾ ನೋವಾಗುತ್ತೆ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲಾಸ್ಟ್ ಪ್ಯಾರಾಗ್ರಾಫ್. तुम आंचल पसंद कर अम्मा वही पेड़ के नीचे ईश्वर से कुछ विनती करती. बेटी आंखें नीचे तुम्हें ध्यान में लगा देखकर मैं धीरे धीरे आता और तुम्हारे फैले आंचल के नीचे छुप जाता. ಸೊ ಆಗ ನೀನು ಕದ್ದು ಸುಸ್ತಾಗ್ಬಿಟ್ಟು ಏನ್ ಮಾಡ್ತೀಯಾ, तुम आंचल पसंद कर अम्मा वही पेड़ के नीचे. ಆಗ ನೀನೇನ್ ಮಾಡ್ತೀಯಾ, ಆಂಚಲ್ ಸೆರಗನ್ನ ಈ ತರ ಹರಡ್ಬಿಟ್ಟು ನೀನೇನ್ ಮಾಡ್ತೀಯಾ, ಪೇಡ್ಗೆ ನೀಚೆ ಟ್ರೀ ಕೆಳಗಡೆ ನೀನು ಏನ್ ಮಾಡ್ತೀಯಾ, ಕುತ್ಕೊಳ್ತೀಯಾ. ಆ ಟ್ರೀ ಕೆಳಗಡೆ ನೀನು ಕುತ್ಕೊಳ್ತೀಯಾ. ಈಶ್ವರ್ ಸೆ ಕುछ ವಿನತಿ करती ಬೇಟೆ ಆಂಖೆ नीचे. ಅಂದ್ರೆ ದೇವರ ಹತ್ರ ಏನೋ ಕೇಳ್ಕೊಳ್ಳೋದನ್ನ ಕೇಳ್ಕೊಂಡು ನೀನು ಕಣ್ಣು ಮುಚ್ಕೊಂಡು ಕುತ್ಕೊಳ್ತೀಯಾ. तुम्हें ध्यान में लगा देखकर मैं धीरे धीरे आता. ಆಗ ನಾನು ನೀನು ಧ್ಯಾನದಲ್ಲಿದ್ಯಾ, ಐಸ್ ಕ್ಲೋಸ್ ಮಾಡ್ಕೊಂಡಿದ್ಯಾ ಅಂತ ನಾನು ಏನ್ ಮಾಡ್ತೀನಿ, ಮೇಲಿಂದ ಕೆಳಗಡೆ ಇಟ್ಟು ಧೀರೆ ಧೀರೆ ಸ್ಲೋ ಆಗಿ ಬರ್ತೀನಿ. ಸೊ ಸೌಂಡೇ ಬರ್ತಿರೋದಲ್ಲ, ನಿಧಾನವಾಗಿ ಬರ್ತೀನಿ. और तुम्हारे फैले आंचल के नीचे छुप जाता. ಮತ್ತೆ ಏನ್ ಸೆರಗು ಹರಡಿರ್ತೀಯಾ, ಆ ಸೆರಗಿನ ಹಿಂದೆ ನಾನು ಬಚ್ಚಿಟ್ಕೊಂಡ್ಬಿಡ್ತೀನಿ ಬಂದು ಅಂತ ಹೇಳ್ತಾ ಇದ್ದಾರೆ. नेक्स्ट पैराग्राफ. तुम घबरा कर आंखें खोलती फिर भी खुश हो जाती जब अपने मुन्ना राजा को गोद में ही पाती. इसी तरह कुछ खेल करते हम तुम धीरे धीरे. माँ कदम्बा का पेड़ अगर यहाँ होता यमुना तीरे. सो तुम घबरा कर आंखें खोलती फिर भी खुश हो जाती. ಅಂದ್ರೆ ನೀನು ಭಯ ಪಟ್ಕೊಂಡು ಕಣ್ಣು ತೆಗೆದು ನೋಡ್ತೀಯಾ, ಆದ್ರೂ ನಾನು ನೋಡ್ತಾ ಇದ್ದೀನಿ ಏನ್ ಮಾಡ್ತೀಯ, ತುಂಬಾ ಖುಷಿ ಆಗ್ತೀಯಾ. जब अपने मुन्ना राजा को गोद में ही पाती. ಸೊ ನಿನ್ನ ಮುನ್ನಾ ರಾಜ ನಾನು
मैं भी इस पर बेटा कन्हैया बनता धीरे धीरे। ले देती यदि मुझे बांसुरी तुम 2 पैसे वाली, किसी तरह नीचे हो जाती यह कदम की डाली। तुम्हें नहीं कुछ कहता, पर मैं चुपके चुपके आता उस नीची डाली से अम्मा ऊंचे पर चढ़ जाता। वही बेटा फिर बड़े मजे से मैं बांसुरी बजाता। अम्मा अम्मा कह बांसुरी के स्वर में तुम्हें बुलाता। सुन मेरी बांसुरी को माँ, तुम इतनी खुश हो जाती, मुझे देखने काम छोड़कर बाहर तक तुम आती। तुमको आता देख बांसुरी रखा में चुप हो जाता, पत्तों में चुपकर धीरे से फिर बांसुरी बजाता। गुस्सा होकर मुझे डांटती, कहती नीचे आ जा, पर जब मैं ना उतरता हंसकर कहती मुन्ना राजा। नीचे उतारो मेरे भैया, तुम्हें मिठाई दूंगी, नए खिलौने नए खिलौने माखन मिसाली दूध मलाई दूंगी। मैं हंसकर सबसे ऊपर की टहनी पर चढ़ जाता, एक बार कहूँ पत्तों में वही छुप जाता। बहुत बुलाने पर भी माँ, जब मैं ना उतार कर आता, तब माँ का हृदय तुम्हारा बहुत विकल हो जाता। तुम आंचल पसर कर अम्मा वही पेड़ के नीचे ईश्वर से कुछ विनती करती, बेटे आके नीचे। तुम्हें ध्यान में लगा देख मैं धीरे धीरे आता और तुम्हारे फैले आंचल के नीचे छुप जाता। तुम घबरा कर आंखें खोलती, फिर भी खुश हो जाती, जब अपने मुन्ना राजा को गोद में ही पाती। इसी तरह कुछ खेल करते हम तुम धीरे धीरे, माँ कदम्बा का पेड़ अगर होता यमुना तीर। So this is the poem. Now we go for कवि काव्य परिचय. So कवि काव्य परिचय सुभद्रा कुमारी चौहान ಅವರ ಬಗ್ಗೆ कवि काव्य परिचय ನೋಡೋಣ. आधुनिक हिंदी काव्य में राष्ट्रीय चेतन की जानी मानी कवियत्री श्रीमती सुभद्रा कुमारी चौहान का जन्म 1994 में ईस्वी में इलाहाबाद जिले के निहालापुर गांव में हुआ। इलाहाबाद में सन 1939 के सहयोग आंदोलन के प्रभाव में आकर इन्होंने अध्ययन को बीच में ही छोड़ दिया और सक्रिय राजनीति में भाग लेना शुरू कर दिया। इन्हें कई बार जेल जाना पड़ा। विवाह के बाद वे जबलापुर आई। सन 1947 में एक मोटर दुर्घटना में इनका स्वर्गवास हुआ। सुभद्रा कुमारी जी राष्ट्रीय चेतन की कवियत्री थी और इनकी भाषा सीधी, सरल तथा स्पष्ट एवं अड़क कर ही खड़ी होती है। इनकी प्रस्तुत रचनाएं काव्य संग्रह, व्याकुल और त्रिधारा कहानी संकलन, सीधे साधे चित्र, बिखरे मोती, उम्मीदानी आदि है। कवि के काव्य परिचय श्रीमती कुमारी चौहान ಅವರಿಗೆ ಟೆಕ್ಸ್ಟ್ ಬುಕ್ ಬರ್ಲಿಕ್ಕೆ ಹೋಗ್ತೀನಿ ನಿಮಗೆ. ನಾವು ಟೆಕ್ಸ್ಟ್ ಬುಕ್ ಹೋಗೋದು. फर्स्ट वन फिल द ब्लैंक्स. सुन मेरी बांसुरी को माँ तुम डैश जाती, खुश हो जाती. So fill the blank. First one, खुश हो जाती.
खुशबू जाती। सेकंड वन, मुझे देखने काम छोड़कर बाहर तक तो आती। थर्ड वन, डैश बांसुरी लगा डैश, तुमको आता देख। फर्स्ट वन टू, तुमको आता देख, तुमको आता देख, तुमको आता देख बांसुरी रंग चुप हो जाता। कंटिन्यू है, चुप हो जाता। नेक्स्ट फोर्थ वन, पत्तों में डैश के बांसुरी बजाता। पत्तों में छुपकर, पत्तों में छुपकर धीरे से फिर बांसुरी बजाता। ओके, आफ्टर दिस अर्थु लिखकर वाक्यों में प्रयोग कीजिए। सो ಇದು ಬೆಂಕಿ ಸೆಂಟೆನ್ಸ್ ಮಾಡಬೇಕಂತೆ। ತೀರೆ, ಸೊ ತೀರೆ is edge of river ಅಂತ। कदम्बा का पेड़, कदम्बा का पेड़ यमुना तीरे पर है। यमुना तीरे पर है। याವಾಗ ಈ ವಿಡಿಯೋ ನೋಡ್ತೀರಾ ನೀವು ಟೆಕ್ಸ್ಟ್ ಬುಕ್ ಪರ್ಫೆಕ್ಟ್ ಮಾಡ್ಕೊಳ್ಳಿ। ಓಕೆ, नेक्स्ट वन, अम्मा। अम्मा हमसे बहुत प्यार करती है। अम्मा हमसे प्यार करती है। थर्ड वन, माखन। कृष्णा माखन खाता है। फोर्थ वन, स्वर। बांसुरी से स्वर निकलता है। बांसुरी से स्वर निकलता है। बांसुरी से संगीत निकलता है ಅಂತ ಹೇಳ್ಬೋದು। बांसुरी से स्वर निकलता है ಅಂತ ಹೇಳ್ಬೋದು। ओके, आफ्टर दिस नेक्स्ट में कविता का सिरों ಅದಕ್ಕಿಂತ ಮುಂಚೆ ಇನ್ನೊಂದು ಇದೆ ನೋಡಿ। कविता के सबसे प्रमुख भाव पर राइट टिक मार्क लगाइए, सही चिन्ह लगाइए। बालक बालक की शरारत, के प्रति प्यार, माँ का बेटा से प्यार। सो ಇಲ್ಲಿ ಯಾವುದು ಫಸ್ಟ್ ಒನ್ ಗೆ ಟಿಕ್ ಮಾಡಿ ಬಾಲಕ್ की ಶರಾರತಿ। ಒಂದು ಈ ಪೋಯಮ್ ಅಲ್ಲಿ ಏನು ತೋರಿಸ್ತಾರೆ ಅಂದ್ರೆ ಮಗುವಿನ ಶರಾರತಿ, ಕೃಷ್ಣನ ಶರಾರತಿನ ತೋರಿಸ್ತಾ ಇದ್ದಾರಂತೆ। ಇದೊಂದು ಮಾ ಕಾ ಬೇಟಾ ಸೆ ಪ್ಯಾರ್, ಸೊ ತಾಯಿ ಮತ್ತೆ ಮಗನ ಪ್ರೀತಿನ ತೋರಿಸ್ತಾ ಇದ್ದಾರಂತೆ। ಫಸ್ಟ್ ಒನ್, ಸೆಕೆಂಡ್ ಒನ್ ರಾಂಗ್, ಥರ್ಡ್ ಒನ್ ರೈಟ್ ಅಗೇನ್। ಓಕೆ, ಈ ತರ ಮಾಡ್ಕೊಳ್ಳಿ। ಇದಾದ್ಮೇಲೆ ನೆಕ್ಸ್ಟ್ ಒನ್ ಇನ್ನೊಂದು ಫಿಲ್ ಬ್ಲಾಂಕ್ಸ್ ನೋಡಿ ಇಲ್ಲಿ। उसके बाल डैश के जैसे मुलायम है। उसके बाल रेशम के जैसे मुलायम है। फर्स्ट वन आंसर बंधु रेशम। पेज नंबर 78। ओके, उसके बाल रेशम के जैसे मुलायम है। नेक्स्ट, गंगा जल डैश के समान मीठा है। गंगा जल अमृत के समान मीठा है। अमृत।
Next third one, वह डैश के समान लंबा है. So वह किसके समान लास्ट वर्ड ओके याद होगा. तड़ के समान, तड़ मींस कंकाल, तड़ के समान लंबा है. ओके नेक्स्ट, सुहास डैश जैसा फुर्तीला है. ओके बिटर ऑफ फोर्थ वन ना. नेक्स्ट वन, वह बालक डैश सा कोमल है. वह बालक जिसमें देता फिफ्थ ला, वह बालक डैश का जैसा कोमल है. वह बालक डैश मींस फूल का जैसे. फर्स्ट सेकंड थर्ड फोर्थ फिफ्थ सिक्स्थ, फूल के जैसे कोमल है. फूल. नेक्स्ट सेकंड वन, नेक्स्ट फोर्थ वन नंबर फोर्थ वन, वह डैश के डैश जैसा सत्यवादी है. हरिश्चंद्र जैसे. हरिश्चंद्र जैसे सत्यवादी है. ಅಷ್ಟೇ ಅದನ್ನ ಆಮೇಲೆ ನೋಡೋಣ. ನೆಕ್ಸ್ಟ್ ಒನ್ ಸಿಕ್ಸ್ ಒನ್ ಹೇಳಿದೀನಿ. वह बालक डैश सा कोमल है. फूल सा कोमल है. सेवेंथ वन, उसका हृदय गैस के समान कठोर है. उसका हृदय पत्थर के समान कठोर है. पत्थर मीन्स कल्लू, पत्थर. नेक्स्ट, उसके दांत डैश की तरह चमकते हैं. मोती. मोती मीन्स मुत्तु अंतराल, मोती. नेक्स्ट नाइन्थ वन, अरे इसके हाथ तो डैश के जैसे तंगे हैं. बर्फ, बर्फ मतलब हिमा, मंजू अथवा. ओके नेक्स्ट, गर्मियों में जमीन डैश के समान गर्म हो जाती है. कैसा गर्म हो जाती है? तब. सो फोर्थ वन, फिफ्थ वन बेटो, सुहास डैश जैसा फुर्तीला है. चीता. चीता के जैसे फुर्तीला हारी है. मीन्स फर्स्ट वन रेशम, अमृत, तड़ा, हरिश्चंद्र, चीता, फूल, पत्थर, मोती, बर्फ, थावा. ओके सो अंडरस्टैंड द लेसन नो. क्वेश्चन आंसर and others may send in your class. Okay, another one main is there. One second. Another one main is there. That is ತೀರೆ ಧೀರೆ ಅಂದ್ರೆ ಈಕ್ವಲೆಂಟ್. ಪ್ರಾಸಪದ ಅಲ್ಲ, ಪ್ರಾಸಪದಗಳಿಗೆ ಬಂದ್ರೆ ಫಿಲ್ ದ ಬ್ಲಾಂಕ್ಸ್ ಅಲ್ಲದೆ ಇದೆ. ಪ್ರಾಸಪದ ತರ ಬರೆಯೋದಂದ್ರೆ ತೀರೆ ಧೀರೆ. ನೆಕ್ಸ್ಟ್ ಒನ್, नीचे ऊंचे. लास्ट लेटर सेम ಇರಬೇಕು. नीचे ऊंचे. नेक्स्ट, जाति